ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಪ್ರೀತಿಯಲ್ಲಿ ಮುಂದೆ ಏನಾಗ್ತಿದೆ, ಅಂದರೆ ನಿಮ್ಮ ಪರ್ಸನ್ ಏನು ನಿರ್ಧಾರ ತಗೊಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಈ ಒಂದು ರೀಡಿಂಗ್ ಆಗಿರುತ್ತೆ. ಇದೊಂದು ಜಸ್ಟ್ ಜನರಲ್ ರೀಡಿಂಗ್. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ಅದರ್ವೈಸ್ ನಿಮಗೆ ಇದನ್ನು ರೆಸೊನೇಟ್ ಆಗ್ತಿಲ್ಲ ನಿಮಗೆ ಅಂತ ಹೇಳಿದ್ರೆ ಸ್ಕಿಪ್ ಮಾಡಿ. ಓಕೆ, ಫೋರ್ಸ್ಫುಲಿಯಾಗಿ ನಿಮ್ಮ ಲೈಫಿಗೆ ಇದನ್ನು ಫಿಟ್ ಮಾಡ್ಕೊಬೇಕು ಅಂತ ಏನೂ ಇಲ್ಲ. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತಾ ಇದ್ದೀರಾ, ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಒಂದು ವಿಡಿಯೋ ಮುಖಾಂತರ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ನಿಮಗೂ ಕೂಡ ಈ ಒಂದು ಬಿಲೀವರ್ ಫ್ರಮ್ ಟ್ಯಾರೋಟ್ ವರ್ಡ್ಗೆ ವೆಲ್ಕಮ್ ಅಂತ ಹೇಳ್ತೀನಿ. ಹಾಗೆಯೇ ಇನ್ನೊಂದು ಚಾನಲ್ಗೂ ಕೂಡ ತುಂಬ ಜನ ಸಬ್ಸ್ಕ್ರೈಬ್ ಆಗಿ ಅದಕ್ಕೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದೀರಾ. ಅಲ್ಲಿ ಕಮೆಂಟಲ್ಲಿ ತಿಳಿಸಿ ನಿಮಗೆ ಯಾವ ರಿಲೇಟೆಡಲ್ಲಿ ರೀಡಿಂಗ್ನ ನೋಡೋಕ್ಕೆ ಇಷ್ಟಪಡ್ತೀರಾ ಅನ್ನೋದ್ರ ಬಗ್ಗೆ ಆ ಚಾನಲಲ್ಲಿ ನನಗೆ ತಿಳಿಸಿ. ಈ ಚಾನಲಲ್ಲ, ಈ ವಿಡಿಯೋದಲ್ಲ, ಇನ್ನೊಂದು ಚಾನಲ್ ಇದೆ ಅಲ್ವಾ, ಅಲ್ಲಿ ಹಾಕಿರೋಂಥ ವಿಡಿಯೋ ಕೆಳಗಡೆ ನಿಮ್ಮ ಕಮೆಂಟ್ಸ್ಗಳ ಮುಖಾಂತರ ತಿಳಿಸ್ಬೋದು ನಿಮಗೆ ಯಾವ ರೀಡಿಂಗ್ ಬೇಕಾಗಿದೆ ಅನ್ನೋದ್ರ ಬಗ್ಗೆ. ಓಕೆ, ಜನರಲ್ ರೀಡಿಂಗ್ ಅಲ್ಲೂ ಕೂಡ ಬರೋದು ಜನರಲ್ ರೀಡಿಂಗೇನೆ, ಇಲ್ಲಿ ಬರುವಂಥದ್ದು ಕೂಡ ಜನರಲ್ ರೀಡಿಂಗೇನೆ. ಓಕೆ, ಆ್ಯಂಡ್ ಯಾರಿಗೆ ಲಾ ಆಫ್ ಅಟ್ರಾಕ್ಷನ್ ಕಲಿಬೇಕು ಅಂತ ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ಅವರು ಆದಷ್ಟು ಬೇಗ ಜಾಯಿನ್ ಆಗ್ಬೋದು. ಇದು ಇಂಡಿವಿಜುವಲ್ ಸೆಷನ್ ಆಗಿರುತ್ತೆ. ಓಕೆನಾ, ಪರ್ಸ್ನಲ್ ಸೆಷನ್, ಇದು ಯಾವುದೇ ರೀತಿ ಗ್ರೂಪ್ ಅಲ್ಲ, ಇಂಡಿವಿಜುವಲ್ ಆಗಿ ನಿಮಗೆ ಮಾತ್ರ ಸಪ್ರೇಟ್ ಆಗಿರುವಂಥದ್ದು. ಓಕೆ, ನೀವೆಲ್ಲೆಲ್ಲೋ ದುಡ್ಡುಗಳನ್ನ ಖರ್ಚು ಮಾಡ್ತಾ ಇರ್ತೀರಾ, ನಿಮಗೆ ಅದು ಅವಶ್ಯಕತೆ ಇದೆಯೋ ಇಲ್ವೋ ಖರ್ಚು ಮಾಡ್ತಾ ಇರ್ತೀರಾ, ಬಟ್ ನಿಮ್ಮ ಲೈಫಲ್ಲಿ ಇಂಪಾರ್ಟೆಂಟ್ ಆಗಿರೋದು ನಿಮ್ಮ ಲೈಫನ್ನು ಟ್ರಾನ್ಸ್ಫಾರ್ಮೇಷನ್ ಮಾಡ್ಕೊಳ್ಲಿಕ್ಕೆ, ನಿಮ್ಮ ಲೈಫನ್ನು ಬದಲಾಯಿಸ್ಕೊಳ್ಲಿಕ್ಕೆ ಒಂದ್ಸಲ ಇನ್ವೆಸ್ಟ್ಮೆಂಟ್ ಮಾಡಿದರೆ ನಿಮ್ಮ ಲೈಫಲ್ಲಿ ನೀವು ಇವಾಗ ಏನು ಕಷ್ಟದಲ್ಲಿದ್ದೀರಾ ಅಥವಾ ಇವಾಗ ಏನು ನೀವು ಲೈಫನ್ನು ಲೀಡ್ ಮಾಡ್ತಿದ್ದೀರಾ ಅದನ್ನು ನೀವು ನೆಕ್ಸ್ಟ್ ಮೂಮೆಂಟೇ ನೀವು ಅದನ್ನು ಮರ್ತು ಬಿಡ್ತೀರಾ ನಿಮ್ಮ ಲೈಫನ್ನು. ಯಾಕಂದರೆ ಅಷ್ಟು ಚೇಂಜಸ್, ಅಷ್ಟು ಬದಲಾವಣೆ, ಅಷ್ಟು ನಿಮ್ಮ ಲೈಫಲ್ಲಿ ಮಿರಾಕಲ್ಸ್ಗಳನ್ನ ನೀವು ನೋಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ಹಾಗಾಗಿ ನಿಮಗೆ ಹೇಳ್ತಾ ಇರೋದು, ಯಾರೆಲ್ಲ ಲಾ ಆಫ್ ಅಟ್ರಾಕ್ಷನ್ ಕಲಿಬೇಕಂತಿದ್ದೀರಾ ಆದಷ್ಟು ಬೇಗ ಜಾಯಿನ್ ಆಗಿ. ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆ ನಿಮ್ಮ ಪರ್ಸನ್ ಫೇಸ್ನ ನೆನ್ಪು ಮಾಡ್ಕೊಳ್ಳಿ, ಅವ್ರ ಫೋಟೋನ ನೋಡಿ, ಹಾಗೆಯೇ ಅವ್ರ ಹೆಸರನ್ನು 3 ಬಾರಿ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ನಿನ್ನೆ ವೀಡಿಯೋಸಿಗೆ ತುಂಬ ಜನ ಪಾಸಿಟಿವ್ ಆಗಿರೋ ಕಮೆಂಟ್ಸ್ಗಳನ್ನು ಮಾಡಿದ್ದೀರಾ. ಆ ಕಮೆಂಟ್ಸ್ಗಳನ್ನೆಲ್ಲದನ್ನು ಕೂಡ ನಾನು ಇವಾಗ ಇಲ್ಲಿ ಸ್ಕ್ರೀನ್ ಮೇಲೆ ಹಾಕ್ತೀನಿ. ತುಂಬಾ ಖುಷಿ ಆಯಿತು ನನಗೆ ನಿಮ್ಮ ಈ ಎಲ್ಲ ಕಮೆಂಟ್ಸ್ಗಳನ್ನು ನೋಡಿ. ರಿಯಲಿ ಐ ಅಪ್ರಿಷಿಯೇಟ್ ಆ್ಯಂಡ್ ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ನಿಮ್ಮೆಲ್ಲರಿಗೂ ಗಾಡ್ ಬ್ಲೆಸ್ ಯು ಹೇಳ್ತೀನಿ. ನಿಮ್ಮೆಲ್ಲರ ರಿಲೇಶನ್ಶಿಪ್ ಕೂಡ ತುಂಬ ಚೆನ್ನಾಗಿರಲಿ. ಲೈಫ್ ಲಾಂಗ್ ನಿಮ್ಮ ಪಾರ್ಟ್ನರ್ ಜೊತೆ ನೀವು ಹ್ಯಾಪಿಯಾಗಿರಿ, ಖುಷಿಯಾಗಿರಿ. ಓಕೆನಾ, ಇನ್ನು ಯಾರ್ದೆಲ್ಲ ರಿಲೇಶನ್ಶಿಪ್ ಇನ್ನೂ ಪ್ರಾಬ್ಲಮಲ್ಲಿ ನಡೀತಿದೆ ಅವ್ರ ಪ್ರಾಬ್ಲಮ್ ಎಲ್ಲದೂ ಕೂಡ ಬೇಗ ಬೇಗ ಪರಿಹಾರ ಆಗಲಿ, ಅದೆಲ್ಲದೂ ಕೂಡ ಬಗೆಹರಿಲಿ ಅಂತ ಹೇಳ್ತೀನಿ. ನೀವಿಬ್ಬರು, ನಿಮ್ಮ ಮತ್ತು ನಿಮ್ಮ ಪರ್ಸನ್ ಇಬ್ಬರು ಕೂಡ ಖುಷಿಯಾಗಿ ಹ್ಯಾಪಿಯಾಗಿರಿ. ಓಕೆ, ಎಸ್, ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಓಕೆ, ಇಲ್ಲಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ನೀವು ಇಲ್ಲಿ ಓವರ್ ಥಿಂಕಿಂಗ್ ಮಾಡ್ತಾ ಇದ್ದೀರಾ ಅನ್ನೋಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಿದೆ. ಅಂದರೆ ಪ್ರೀತಿ ಬಗ್ಗೆ ಆಗಿರ್ಬೋದು, ನಿಮ್ಮ ಪರ್ಸನ್ ಬಗ್ಗೆ ಆಗಿರ್ಬೋದು, ನಿಮ್ಮ ಬಗ್ಗೆನೇ ಆಗಿರ್ಬೋದು, ಕರೆಂಟ್ ಸಿಚುವೇಶನ್ ಬಗ್ಗೆ ಆಗಿರ್ಬೋದು, ಓವರ್ ಥಿಂಕಿಂಗ್ ಮಾಡ್ತಿದ್ದೀರಾ. ಏನಾಗ್ಬಿಡುತ್ತೆ ನೆಕ್ಸ್ಟ್ ಲೆವೆಲ್ ಇದು. ಓವರ್ ಥಿಂಕಿಂಗ್ ಅಂತ ಹೇಳಿದ್ರೆ ಸಣ್ಣ ಪುಟ್ಟ ಓವರ್ ಥಿಂಕಿಂಗ್ ಅಲ್ಲ, ನೆಕ್ಸ್ಟ್ ಲೆವೆಲ್ ಆಗಿ ನೀವು ಓವರ್ ಥಿಂಕಿಂಗ್ನ ಮಾಡ್ತಾ ಇದ್ದೀರಾ. ಓಕೆ, ಕೆಲವೊಬ್ರು ಎನರ್ಜಿ ಕನೆಕ್ಟ್ ಮಾಡಿದಾಗ ನೀವು ಸ್ವಲ್ಪ ಇನ್ಸೆಕ್ಯೂರಿಟಿ ಫೀಲ್ನ ಕೂಡ ಮಾಡ್ತಾ ಇದ್ದೀರಾ. ಇಲ್ಲಿ ಮುಂದೆ ಹೇಗಪ್ಪ, ಆ್ಯಂಡ್ ಇವಾಗ ಈ ಪರ್ಸನ್ ಈ ಥರ ಮಾಡ್ತಿದ್ದಾರೆ, ಹೇಗೆ ಏನು, ಸಮಥಿಂಗ್ ಇಲ್ಲಿ ಇನ್ಸೆಕ್ಯೂರಿಟಿ ಫೀಲ್ ಮಾಡ್ತಾ ಇದ್ದೀರಾ. ಓಕೆ, ಮುಂದಾಲೋಚನೆ ಮಾಡ್ತಾ. ಆ್ಯಂಡ್ ಕೆಲವೊಬ್ರು ಎನರ್ಜಿಗೆ ಕನೆಕ್ಟ್ ಮಾಡಿದಾಗ, ಅಂದರೆ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಇಲ್ಲಿ ಬರ್ತಿರೋಂಥ ಚಾನಲೈಸ್ ಮೆಸೇಜ್ ಬಂದುಬಿಟ್ಟು, ನೀವು ಎಲ್ಲೋ ಒಂದು ಕಡೆ ನಿಮ್ಮ ಪರ್ಸನ್ ಬಗ್ಗೆ ನೆಗೆಟಿವ್ ಫೀಲ್ ಮಾಡ್ತಿದ್ದೀರಾ, ನೆಗೆಟಿವ್ ಥಿಂಕಿಂಗ್ನ ಮಾಡ್ತಾ ಇದ್ದೀರಾ. ಓಕೆ, ವಾಟ್ ನೆಕ್ಸ್ಟ್, ಮುಂದೆ ಏನು ಅನ್ನೋದೇ ತುಂಬ ಒಂದು ದೊಡ್ಡ ಬಿಗ್ ಕ್ವಶನ್ ಮಾರ್ಕ್ ಆಗಿದೆ ನಿಮಗಿಲ್ಲಿ ಅಂತ ಕಾಣಿಸ್ತಾ ಇದೆ. ಓಕೆ, ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವರು ನಿಮ್ಮ ವಿಷಯದಲ್ಲಿ, ಓಕೆ, ನಿಮ್ಮ ಬಗ್ಗೆ ಅವರು ತುಂಬಾ ಭಾವನಾತ್ಮಕರಾಗಿದ್ದಾರೆ, ಭಾವನೆಗಳಿದೆ. ಆ್ಯಂಡ್ ಇಲ್ಲಿ ಪ್ರೀತಿ ಅನ್ನೋವಂಥ ವಿಷಯ ಬಂದಾಗ ಇಬ್ಬರಲ್ಲೂ ಕೂಡ ಅತಿಯಾದಂಥ ಪ್ರೀತಿ ಇದೆ ಅನ್ನೋವಂಥದ್ದು ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಿದೆ. ನೋಡ್ಬೋದು, ಎಲ್ಲ ಹಾರ್ಟ್ ಶೇಪ್ ಆಗಿ ಬರ್ತಿದೆ, ನಿಮಗೆ ಚೆಕ್ ಮಾಡ್ಬೋದು. ನಿಮ್ಮ ವಿಷಯಕ್ಕೆ, ಅಂದರೆ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಹಾಗೆ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ತುಂಬಾ ಪ್ರೀತಿ ಕನೆಕ್ಷನ್, ಪ್ರೀತಿ ಭಾವನೆಗಳಿದೆ ಅನ್ನುವಂಥದ್ದು ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಿದೆ. ಓಕೆ,
ಎಸಿಲಿ ನಿಮ್ಮ ಪರ್ಸನ್ ನಿಮಗೆ ಚಾಟ್ ಮಾಡ್ತಿಲ್ಲ ಅಂದರೆ ಮೆಸೇಜ್ ಮಾಡ್ತಾ ಇಲ್ಲ, ಕಾಲ್ ಮಾಡ್ತಾ ಇಲ್ಲ ಅನ್ನೋಂಥ ಕಂಪ್ಲೇಂಟ್ ಏನಾದರೂ ಇದ್ದರೆ ಖಂಡಿತವಾಗಿ ಅವರಿಂದ ನೀವು ಕಾಲ್ ಇರ್ಬೋದು, ಮೆಸೇಜ್ ಇರ್ಬೋದು, ನೀವು ಅದನ್ನು ನಿರೀಕ್ಷೆ ಮಾಡಬಹುದು. ಅವರಿಂದ ಬರುತ್ತೆ ಕೂಡ, ಡೋಂಟ್ ವರಿ. ಓಕೆ ಓಕೆ ನೆಕ್ಸ್ಟ್ ಅವರ ಆ್ಯಕ್ಷನ್, ಅವರ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವರ ಆ್ಯಕ್ಷನ್ ಏನಿದೆ, ಅವರ ಆ್ಯಕ್ಷನ್ ಬಂದ್ಬಿಟ್ಟು ಇಲ್ಲಿ ನಿಮ್ಮ ವಿಷಯದಲ್ಲಿ ಒಂದು ಸೀರಿಯಸ್ನೆಸ್, ಅಂದರೆ ಇಲ್ಲಿ ಇಷ್ಟು ದಿನ ಸ್ವಲ್ಪ ಸಿಲ್ಲಿ ಆಗಿ ಅಥವಾ ಸಮಥಿಂಗ್ ಸೀರಿಯಸ್ನೆಸ್ ಇಲ್ಲದೇನೆ ಏನೋ ಒಂದು ಬಂತು ಹೋಯಿತು ಆಯಿತು ಅನ್ನೋ ಥರದಲ್ಲಿತ್ತು. ಓಕೆ ಅವರ ಎನರ್ಜಿ ಕನೆಕ್ಟ್ ಮಾಡಿದಾಗ. ಬಟ್ ಇಲ್ಲಿ ಇವಾಗ ಅವ್ರಿಗೆ ಒಂದು ಸೀರಿಯಸ್ನೆಸ್ ಬಂದಿದೆ, ನಿಮ್ಮನ್ನು ಉಳಿಸ್ಕೊಬೇಕು. ಈ ಒಂದು ಪ್ರೀತಿಯಲ್ಲಾಗಿರ್ಬೋದು, ಸಂಬಂಧದಲ್ಲಾಗಿರ್ಬೋದು, ಒಂದು ಸೀರಿಯಸ್ನೆಸ್ ಬರ್ತಾ ಇದೆ. ಸೀರಿಯಸ್ ಆಗಿರುವಂಥ ಆ್ಯಕ್ಷನ್ನ ತಗೊಳ್ತಾ ಇದ್ದಾರೆ. ಎಲ್ ಲೆಟರ್, ಜೆ ಲೆಟರ್, ಕೆ ಲೆಟರ್, ಎ, ಬಿ, ಡಿ, ಐ, ಸಿ, ಹೆಚ್, ಪಿ. ಓಕೆ ಎಕ್ಸ್ ಪರ್ಸನ್ ಬಗ್ಗೆನೂ ನೀವು ಇಲ್ಲಿ ಯೋಚನೆ ಮಾಡ್ತಿರ್ಬೋದು. ಎಕ್ಸ್ ಲೆಟರ್ ಬರ್ತಾ ಇದೆ. ವೈ ಲೆಟರ್, ಕೆ ಲೆಟರ್. ಓಕೆ 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 ಸಿ ಇಲ್ಲಿ 222 ನಂಬರಿನ ಒಂದು ಎನರ್ಜಿ ಇಲ್ಲಿ ಇದೆ. ಓಕೆ ಇಲ್ಲಿ ನೀವು ಆ ನಂಬರ್ನ ನೋಡ್ತಿರ್ಬೋದು, ಪದೇ ಪದೇ ನಿಮಗೆ ಕಾಣಿಸ್ತಾ ಇರ್ಬೋದು, ಅಥವಾ ನಿಮ್ಮ ಮೊಬೈಲ್ ನಂಬರಲ್ಲಿ 22 ಇರ್ಬೋದು, 222 ಇರ್ಬೋದು, ಅಥವಾ ನಿಮ್ಮ ಪರ್ಸನ್ ಅವರ ನಂಬರಲ್ಲಿ, ಫೋನ್ ನಂಬರಲ್ಲಿ 22 222 ಅಥವಾ 22 ಲಾಸ್ಟ್ ನಂಬರ್ 22 ಆಗಿರ್ಬೋದು. ಸಮಥಿಂಗ್ ಇಲ್ಲಿ 322 ಅವರ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ ಟ್ಯಾರೋಯಿಂದ ಏನು ಬರುತ್ತೆ ಚೆಕ್ ಮಾಡೋಣ. ಓಕೆ 10 ಆಫ್ ಸಾರ್ಟ್ಸ್, 3 ಆಫ್ ಸಾರ್ಟ್ಸ್, ಹಾಗೇನೆ ಕ್ವೀನ್ ಆಫ್ ಸಾರ್ಟ್ಸ್, ಹಾಗೇನೆ 8 ಆಫ್ ಕಪ್ಸ್ ಬರ್ತಾ ಇದೆ. ನೋಡಿ ಇಲ್ಲಿ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ತುಂಬಾ ಮೂಡ್ ಸ್ವಿಂಗ್ಸ್ ಇದೆ, ಓವರ್ ಥಿಂಕಿಂಗ್ ಇದೆ, ಇನ್ಸೆಕ್ಯೂರಿಟಿ ಫೀಲ್ ಇದೆ. ಓಕೆ ಲಾಂಗ್ ಡಿಸ್ಟೆನ್ಸ್, ಪೇಜ್ ಆಫ್ ಕಪ್ಸ್, ದ ವರ್ಡ್ ಕಾರ್ಡ್. ಓಕೆ ನೈಸ್ ನೈಸ್. ಇಲ್ಲಿ ಓಕೆ ಇನ್ಸೆಕ್ಯೂರಿಟಿ ಫೀಲ್ ಮಾಡ್ತಾ ಇದ್ದೀರಾ. ಸಮಥಿಂಗ್ ಈ ಪ್ರಾಬ್ಲಮ್ ಎಲ್ಲ ಎಂಡ್ ಆಗದೇ ಇಲ್ವೇನೋ ಆ ಥರ ನೀವು ಇಲ್ಲಿ ಓವರ್ ಥಿಂಕಿಂಗ್ ಅಂತ ಹೇಳಿದ್ರೆ ಆಲ್ರೆಡಿ ನಿಮಗೆ ಇಲ್ಲಿ ಕ್ಯಾಂಡಲ್ ವ್ಯಾಕ್ಸಲ್ಲೂ ಬಂದಿದೆ ವಾಟ್ ನೆಕ್ಸ್ಟ್ ಅನ್ನುವಂಥದ್ದು. ಈ ಒಂದು ರಿಲೇಷನ್ಶಿಪ್ನ ನಾನು ಬಿಲೀವ್ ಮಾಡ್ಬೋದಾ, ಅಥವಾ ಈ ಪರ್ಸನ್ನ ನಾನು ಬಿಲೀವ್ ಮಾಡ್ಬೋದಾ, ಈ ಪರ್ಸನ್ ನಾನು ಬಿಲೀವ್ ಮಾಡಿದ್ರೆ ಮುಂದೆ ಏನು ಅನ್ನುವಂಥದ್ದು. ಇಲ್ಲಿ ಕೆಲವೊಬ್ಬರು ಎನರ್ಜಿ ಕನೆಕ್ಟ್ ಮಾಡಿದಾಗ ನಿಮ್ಮ ಪರ್ಸನ್ ಇಲ್ಲಿ ಮುಂದಿನ ಆ್ಯಕ್ಷನ್ ಅಂತ ನೋಡಿದಾಗ ಅವ್ರು ಇಲ್ಲಿ ಯಾವುದೇ ರೀತಿಯಾದಂಥ ಆ್ಯಕ್ಷನ್ ತಗೊಳ್ಲಿಕ್ಕೆ ರೆಡಿ ಇಲ್ಲ ಅನ್ನುವಂಥದ್ದು ಇಲ್ಲಿ ಕೆಲವೊಬ್ಬರಿಗೆ ಮಾತ್ರ ಇದು. ಓಕೆ ಕೆಲವೊಬ್ಬರಿಗೆ ಮಾತ್ರ ಇದು ಚಾನಲೈಸ್ ಮೆಸೇಜ್ ಬರುತ್ತೆ. ಇದೆಲ್ಲರಿಗೂ ಕೂಡ ಅನ್ವಯ ಆಗಲ್ಲ ಅಂತ ಅನ್ಕೊಳ್ತೀನಿ. ಯಾಕಂದರೆ ಕೆಲವೊಬ್ಬರಿಗೆ ಮಾತ್ರ ಇಲ್ಲಿ ಕೆಲವೊಬ್ರು ಪರ್ಸನ್ ಯಾವ ಥರ ಇದ್ದಾರೆ ಅಂತ ಹೇಳಿದ್ರೆ ತುಂಬ ನೆಗ್ಲಿಜೆನ್ಸಿ ಇದೆ ಆ್ಯಂಡ್ ತುಂಬ ಇಗ್ನೋರ್ ಇದೆ. ಆ ಥರ ಪರ್ಸ್ನಾಲಿಟಿ ಯಾರಿದ್ದಾರೆ ಅಲ್ವಾ ಅವರಿಲ್ಲಿ ನಿಮ್ಮ ವಿಷಯದಲ್ಲಿ, ಈ ಪ್ರೀತಿ ವಿಷಯದಲ್ಲಿ ಯಾವುದೇ ರೀತಿ ಆ್ಯಕ್ಷನ್ ತಗೊಳ್ಳಲ್ಲ ಅನ್ನೋವಂಥದ್ದು ಇಲ್ಲಿ ಬರ್ತಾ ಇದೆ. ಓಕೆ ಇಲ್ಲಿ ಮನಸ್ಸಿಗೂ ಹರ್ಟ್ ಆಗಿದೆ ಅನ್ನೋದು ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಿದೆ. ಸಮಥಿಂಗ್ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ತುಂಬಾನೇ ಮನಸ್ಸಿಗೆ ಹರ್ಟ್ ಮಾಡ್ಕೊಂಡಿದ್ದೀರಾ ಆ್ಯಂಡ್ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ನಿಮ್ಮಿಂದ ಅವರಿಗೂ ಮನಸ್ಸಿಗೆ ಹರ್ಟ್ ಆಗಿದೆ ಅನ್ನೋವಂಥದ್ದು ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಾ ಇದೆ. ಈಗಿನ ಸದ್ಯದ ಪರಿಸ್ಥಿತಿಯಲ್ಲಿ ಅವರು ಈ ಒಂದು ಪ್ರೀತಿಯಲ್ಲಿ ಮೂವ್ ಆನ್ ಆಗಿದ್ದೀನಿ ಅನ್ನೋಂಥ ಒಂದು ಆ್ಯಕ್ಷನ್ ನಿಮಗೆ ತೋರಿಸ್ತಿರ್ಬೋದು, ಅಥವಾ ನಿಮಗೆ ಅನ್ನಿಸ್ತಿರ್ಬೋದು ಅವ್ರು ಈ ಒಂದು ಪ್ರೀತಿಯಿಂದ ಮೂವ್ ಆನ್ ಆಗಿಬಿಟ್ಟಿದ್ದಾರೆ ಅನ್ನೋವಂಥದ್ದು. ಆದರೆ ಇಲ್ಲಿ ಇಬ್ಬರು ಕಡೆಯಿಂದನೂ ಒಂದು ಪ್ರೀತಿಯ ಹರಿವು ಇದೆ ಅನ್ನೋವಂಥದ್ದು ಇಲ್ಲಿ ಬರ್ತಿದೆ. ಓಕೆ ಇಬ್ಬರಲ್ಲೂ ಕೂಡ ಪ್ರೀತಿ ಭಾವನೆ ಇನ್ನೂ ಇದೆ. ಇಲ್ಲಿ ಸಪ್ರೇಷನಲ್ಲಿ ಇದ್ದೀರಾ ನೋಡಿ, ಇಲ್ಲಿ ಇಬ್ಬರು ಕೂಡ ಲಾಂಗ್ ಡಿಸ್ಟೆನ್ಸಲ್ಲಿ ಇರ್ಬೋದು, ಸಪ್ರೇಷನಲ್ಲಿ ಇರ್ಬೋದು, ಬೇರೆ ಬೇರೆ ಊರಲ್ಲಿ ಇರ್ಬೋದು, ಬೇರೆ ಬೇರೆ ಕಂಟ್ರಿಯಲ್ಲಿ ಇರ್ಬೋದು. ಸಮಥಿಂಗ್ ಇಲ್ಲಿ ಓಕೆ ನಿಮ್ಮ ಪರ್ಸನ್ ಅವರ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವರಿಗೆಲ್ಲೋ ಒಂದು ಕಡೆ ಎಂಗೇಜ್ಮೆಂಟ್ ಫಿಕ್ಸ್ ಆಗಿರೋವಂಥದ್ದು, ಮದುವೆ ಫಿಕ್ಸ್ ಆಗಿರೋವಂಥದ್ದು, ಆ ಥರ ಚಾನಲೈಸ್ ಮೆಸೇಜ್ ಕೂಡ ಬರ್ತಿದೆ. ಇದು ಕೆಲವೊಬ್ಬರಿಗೆ ಮಾತ್ರ ಅನ್ವಯ ಆಗುತ್ತೆ. ಓಕೆ
ಅವರ ಒಂದು ಮುಂದಿನ ಆ್ಯಕ್ಷನ್ ನೋಡಿದಾಗ ಓಕೆ ಫಸ್ಟ್ ಚಾನಲೈಸ್ ಮೆಸೇಜ್ ಕೂಡ ಬಂತು, ಇಲ್ಲಿ ಅವ್ರು ಯಾವುದೇ ರೀತಿಯಿಂದ ಆ್ಯಕ್ಷನ್ ತೊಗೊಳ್ಲಿಕ್ಕೆ ರೆಡಿ ಇಲ್ಲ. ಬಿಕಾಸ್ ಅವ್ರಿಗೆ ಇಲ್ಲಿ ಮದುವೆ ಅಥವಾ ಸಮಥಿಂಗ್ ಎಂಗೇಜ್ಮೆಂಟ್ ಅಂತ ಹೇಳಿ ಇಲ್ಲಿ ಫಿಕ್ಸ್ ಆಗ್ತಿರೋವಂಥದ್ದು. ಸೊ ಆ ಕಾರಣದಿಂದ ಇಲ್ಲಿ ಯಾವುದೇ ರೀತಿ ಆ್ಯಕ್ಷನ್ ತೊಗೊಳ್ಲಿಕ್ಕೆ ಅವರು ರೆಡಿ ಇಲ್ಲ ಅನ್ನೋಂಥ ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಿದೆ. ಇದು ಕೆಲವೊಬ್ಬರಿಗೆ ಮಾತ್ರ ಅನ್ವಯ ಆಗತ್ತೆ. ಓಕೆ, ಆ್ಯಂಡ್ ಇಬ್ರು ಕೂಡ ಇಲ್ಲಿ ಬೇರೆ ಬೇರೆ ಊರಿನಲ್ಲಿ ಇರೋವಂಥದ್ದು ಚಾನಲೈಸ್ ಮೆಸೇಜ್ ಬರ್ತಾ ಇದೆ. ಓಕೆ, ಟೋಟಲ್ ಓವರ್ ಆಲ್ ನೋಡಿದಾಗ ಈ ಒಂದು ಪ್ರೀತಿಯಲ್ಲಿ ನಿಮ್ಮ ಪರ್ಸನ್ ಹಾಗೆ ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಕೆಲವೊಬ್ಬರಿಗೆ ಇಲ್ಲಿ ಓಕೆ, ಯಾರಿಲ್ಲಿ ಮ್ಯಾರಿಡ್ ಪೀಪಲ್ ಈ ಒಂದು ರೀಡಿಂಗ್ನ ನೋಡ್ತಾ ಇದ್ದೀರಾ, ಅವರು ಇಲ್ಲಿ ನಿಮ್ಮ ಎಕ್ಸ್ ಪರ್ಸನ್ ಅಂದರೆ ಎಕ್ಸ್ ಹಸ್ಬೆಂಡ್ ಎಕ್ಸ್ ವೈಫ್. ಇಲ್ಲಿ ಕೆಲವೊಬ್ರು ಕೇಳ್ತೀರಾ ಎಕ್ಸ್ ಹಸ್ಬೆಂಡ್ ಎಕ್ಸ್ ವೈಫ್ ಎಕ್ಸ್ ಪರ್ಸನ್ ಅಂದರೆ ಏನು ಅಂತ ಹೇಳಿ. ನಿಮ್ಮ ಮಾಜಿ ಪ್ರೇಯಸಿ ಅಂತ ಹೇಳ್ಬೋದು. ಅಂದರೆ ನಿಮ್ಮನ್ನ ಬಿಟ್ಟು ಹೋಗಿರೋಂಥ ವ್ಯಕ್ತಿಗಳು ಯಾರಿರ್ತಾರೆ ಅವರಿಗೆ ಎಕ್ಸ್ ಪರ್ಸನ್ ಅಂತ ಹೇಳಿ ಹೇಳ್ತಾರೆ. ಓಕೆ, ಇಲ್ಲಿ ತುಂಬ ಜನಕ್ಕೆ ಅದೊಂದು ಡೌಟ್ ಇದೆ, ಹಂಗಂದ್ರೆ ಯಾರು, ಅವರಂದ್ರೆ ಯಾರು ಅಂತೇಳಿ. ಅದನ್ನು ನಾನು ಕನ್ಫರ್ಮ್ ಮಾಡಿದೆ. ಓಕೆ, ಎಸ್, ಇಲ್ಲಿ ನಿಮ್ಮ ಎಕ್ಸ್ ವೈಫ್ ಅಥವಾ ಎಕ್ಸ್ ಹಸ್ಬೆಂಡ್ ಬಗ್ಗೆ ನೀವು ಇಲ್ಲಿ ಯೋಚನೆ ಮಾಡ್ತಾ ಇದ್ದೀರಾ. ಬಟ್ ಇಲ್ಲಿ ಅವರಿಗೆ ನಿಮ್ಮ ಬಗ್ಗೆ ಒಂದು ಒಳ್ಳೆ ಒಪಿನಿಯನ್ ಇದೆ. ಓಕೆ, ಆ್ಯಂಡ್ ಇಲ್ಲಿ ಅವರ ಎನರ್ಜಿ ಕನೆಕ್ಟ್ ಮಾಡಿದಾಗ ಇಬ್ಬರಲ್ಲೂ ಕೂಡ ಒಂದು ಫೀಲಿಂಗ್ಸ್ ಅಂದರೆ ಒಂದು ಭಾವನಾತ್ಮಕ ಆಗಿರುವಂಥ ಒಂದು ಫೀಲಿಂಗ್ಸ್ ಅಟ್ಯಾಚ್ಮೆಂಟ್ ಇದೆ ಅನ್ನೋಂಥದ್ದು ಬರ್ತಿದೆ. ನಿಮಗೆ ಅವರೇ ಪ್ರಪಂಚ ಆಗಿದ್ದಾರೆ, ಅವರಿಗೆ ನೀವೇ ಪ್ರಪಂಚ ಆಗಿದ್ದೀರಾ. ಬಟ್ ಇಲ್ಲಿ ರೀಸೆಂಟಾಗಿ ನೀವು ಡಿವೋರ್ಸ್ ಅಂತ ಆಗಿರ್ಬೋದು ಅಥವಾ ಸಪ್ರೇಷನ್ ಅಂತ ಆಗಿರ್ಬೋದು, ಇಬ್ರಿಗೂ ದೂರ ಆಗಿರ್ಬೋದು ನೀವು, ಅಥವಾ ಸಮಥಿಂಗ್ ನಿಮ್ಮನ್ನ ಬಿಟ್ಟು ಅವ್ರು ದೂರ ಹೋಗಿರ್ಬೋದು. ಈ ಥರ ಏನಾದರೂ ಎನರ್ಜಿ ಇಲ್ಲಿ ಇದ್ದರೆ ಅವ್ರಿಗೆ ಇಲ್ಲಿ ಎಲ್ಲೋ ಒಂದು ಕಡೆ ಒಂದು ಹ್ಯಾಪಿ ರಿಲೇಶನ್ಶಿಪ್ನ ಲೀಡ್ ಮಾಡಬೇಕು ಅನ್ನೋಂಥ ಭಾವನೆ, ಒಂದು ಮನಸ್ಥಿತಿ ಇಲ್ಲಿ ಬರ್ತಿದೆ. ನೆಕ್ಸ್ಟ್ ಆ್ಯಕ್ಷನ್ ಅವರದ್ದು ಅಂದರೆ ನಿಮ್ಮ ಪರ್ಸನ್, ನಿಮ್ಮ ಎಕ್ಸ್ ವೈಫ್ ಎಕ್ಸ್ ಹಸ್ಬೆಂಡ್ ಎಕ್ಸ್ ಪರ್ಸನ್ ಅವರ ಒಂದು ಎನರ್ಜಿ ಕನೆಕ್ಟ್ ಮಾಡಿದಾಗ ಒಂದು ಹ್ಯಾಪಿ ರಿಲೇಶನ್ಶಿಪ್ನ ಲೀಡ್ ಮಾಡಬೇಕು ಅನ್ನೋಂಥ ಒಂದು ಇಲ್ಲಿ ಎನರ್ಜಿ ಬರ್ತಾ ಇದೆ. 10 ಆಫ್ ಕಪ್ಸ್ ಇರ್ಬೋದು. ಯಾವಾಗಲೂ ಅದೇನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಒಂದು ವಿಶ್ ಫುಲ್ಫಿಲ್ಮೆಂಟ್ ಆಗುವಂಥದ್ದು, ನಿಮ್ಮ ಎಮೋಷ್ನಲ್, ಇಬ್ಬರದ್ದು ಎಮೋಷ್ನಲ್ ಏನಿದೆ, ಏನು ಅಟ್ಯಾಚ್ಮೆಂಟ್ ಇರ್ಬೋದು, ಎಮೋಷ್ನಲಿ ಅಟ್ಯಾಚ್ಮೆಂಟ್ ಇರ್ಬೋದು ಅಥವಾ ಟೂ ಮಚ್ ಅಟ್ಯಾಚ್ಮೆಂಟ್ ಇರ್ಬೋದು, ಅದನ್ನು ಇಬ್ಬರನ್ನು ಒಂದು ಮಾಡುವಂಥ ಎನರ್ಜಿ ಬರ್ತಾ ಇದೆ. ಆ ಒಂದು ಎನರ್ಜಿ ಇಲ್ಲಿ ಈ ಒಂದು ಕಾರ್ಡಲ್ಲಿ ನೀವು ನೋಡಬಹುದು. ಓಕೆ, ದ ವರ್ಡ್ ಕಾರ್ಡ್ ಹಾಗೆಯೇ ಪೇಜ್ ಆಫ್ ಕಪ್ಸ್ ಬರ್ತಿದೆ. ಸಮಥಿಂಗ್ ಇಲ್ಲಿ ನಿಮ್ಗಿಂತ ನಿಮ್ಮ ಪರ್ಸನ್ ವಯಸ್ಸಲ್ಲಿ ಚಿಕ್ಕವರಿದ್ದಾರೆ ಅಥವಾ ತುಂಬ ದೊಡ್ಡವರಿದ್ದಾರೆ. ನೀವಿಬ್ರು ಏಜ್ ಗ್ಯಾಪ್ ತುಂಬ ಇದೆ. 10 ಇಯರ್ಸ್ ಗ್ಯಾಪ್ ಇರ್ಬೋದು ಅಥವಾ 11 ಇಯರ್ಸ್ ಗ್ಯಾಪ್ ಇರ್ಬೋದು, 8 ಇಯರ್ಸ್ ಗ್ಯಾಪ್ ಇರ್ಬೋದು ಅಥವಾ 15 ಇಯರ್ ಗ್ಯಾಪ್ ಇರ್ಬೋದು. ಓಕೆ, ನಿಮ್ಮಿಬ್ಬರಿಗೂ ವಯಸ್ಸಲ್ಲಿ ತುಂಬ ಅಂತರ ಇದೆ ಅನ್ನೋವಂಥದ್ದು ಇಲ್ಲಿ ಬರ್ತಾ ಇದೆ. ಬಟ್ ಆದರೂ ಕೂಡ ಎಲ್ಲೋ ಒಂದು ಕಡೆ ಆ ಒಂದು ಎಮೋಷ್ನಲಿ ಅಟ್ಯಾಚ್ಮೆಂಟ್, ಇಲ್ಲಿ ಸೋಲ್ ಕನೆಕ್ಷನ್ ಅಂತ ಇರ್ಬೋದು ಅಥವಾ ಎಮೋಷ್ನಲಿ ಅಟ್ಯಾಚ್ಮೆಂಟ್ ಏನಿದೆ ತುಂಬಾ ಸ್ಟ್ರಾಂಗ್ ಇದೆ. ಓಕೆ, ಕೆಲವೊಬ್ರಿಗೆ ಇಲ್ಲಿ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಓವರ್ ಥಿಂಕಿಂಗ್ ಅಂತ ಇಲ್ಲಿ ಬಂತಲ್ವಾ, ಕ್ಯಾಂಡಲ್ ವ್ಯಾಕ್ಸಲ್ಲೂ ಬಂದಿದೆ, ಇದರಲ್ಲೂ ಕೂಡ ಟ್ಯಾರೋ ರೀಡಿಂಗಲ್ಲೂ ಬಂದಿದೆ. ಓವರ್ ಥಿಂಕಿಂಗ್ ಅಂತ ಬಂದಾಗ ಇಲ್ಲಿ ಎಲ್ಲೋ ಒಂದು ಕಡೆ ಸಮಥಿಂಗ್ ಓಕೆ, ಮುಂದೆ ಏನಾಗತ್ತೆ, ಮುಂದಿನ ವಿಷಯ ಏನು, ಈ ಪರ್ಸನ್ ಮುಂದೆ ಏನು ಮಾಡ್ಬೋದು ಅಥವಾ ಮುಂದೆ ಜೀವನ ಹೇಗೆ, ಸಮಥಿಂಗ್ ಫ್ಯೂಚರ್ ಬಗ್ಗೆ ತುಂಬ ತಲೆ ಕೆಡಿಸ್ಕೊಂಡಿದ್ದೀರಾ ಅನ್ನೋಂಥ ಎನರ್ಜಿ ಇಲ್ಲಿ ಬರ್ತಿದೆ. ಓಕೆ, ಇವ್ರು ಬಿಟ್ಟರೆ ಮುಂದೆ ಹೇಗೆ, ಮುಂದಿನ ಜೀವನ ಹೇಗೆ. ಓಕೆ, ಇಲ್ಲಿ 10 ಆಫ್ ಸಾರ್ಟ್ಸ್ ಬಂದಿರೋದ್ರಿಂದ ಇಲ್ಲಿ ಕೆಲವೊಬ್ರು ಲೈಫಿಗೆ ನಿಮ್ಮ ಲೈಫಿಗೆ ಇರ್ಬೋದು, ನಿಮ್ಮ ಪರ್ಸನ್ ಅವರ ಲೈಫಿಗೆ ಕನೆಕ್ಟ್ ಮಾಡಿದಾಗ ಏನು ಅಪ್ಸ್ ಆ್ಯಂಡ್ ಡೌನ್ಸ್ ನಡೀತಿದೆ ಅವ್ರ ಲೈಫಲ್ಲಿ, ನಿಮ್ಮ ಲೈಫಲ್ಲಿ ಇರ್ಬೋದು ಅಥವಾ ನಿಮ್ಮ ಪರ್ಸನ್ ಲೈಫಲ್ಲಿ ಇರ್ಬೋದು, ಏನು ಅಪ್ಸ್ ಆ್ಯಂಡ್ ಡೌನ್ಸ್ ಪ್ರಾಬ್ಲಮ್ಸ್ ನಡೀತಾ ಇದೆ ಅದೆಲ್ಲದೂ ಕೂಡ ಎಂಡ್ ಆಗುವಂಥ ಟೈಮ್ ಇಲ್ಲಿ ಹತ್ತಿರ ಬಂದಿದೆ ಅನ್ನೋವಂಥದ್ದು ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಾ ಇದೆ. ಓಕೆ, ಇದಕ್ಕೆ ಏಂಜಲಿಂದ ಏನು ಗೈಡೆನ್ಸ್ ಸಿಗ್ತಾ ಇದೆ. ಓಕೆ, ತುಂಬಾ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡ್ತಿದ್ರೆ ಕೆಲವೊಬ್ರು ಎನರ್ಜಿ ಕನೆಕ್ಟ್ ಮಾಡಿದಾಗ ಬಂದಿದ್ದು ಬರಲಿ, ಹೇಗೆ ಬರುತ್ತೋ ಹಾಗೆ ಅದನ್ನು ಸ್ವೀಕಾರ ಮಾಡ್ತೀನಿ ಅನ್ನೋವಂಥ ಒಂದು ಮನೋಭಾವ. ಓಕೆ, ಲೆಟ್ ಗೋ, ಅಬಂಡೆನ್ಸ್, ಡೋಂಟ್ ಸ್ಟಾಪ್, 3 ಮೆಸೇಜ್ ಒಟ್ಟಿಗೆ ಬಂದಿದೆ ನಿಮಗೆ. ಓಕೆ, ಬಾಟಮ್ ಆಫ್ ದ ಕಾರ್ಡ್ ನೋ ಕಾರ್ಡ್ ಬರ್ತಾ ಇದೆ, ಹೆಲ್ಪ್ಫುಲ್ ಪೀಪಲ್ ಕೂಡ ಬರ್ತಾ ಇದೆ. ಓಕೆ, ನೋಡಿ ಇಲ್ಲಿ ಪ್ರಾಬ್ಲಮ್ಸ್ ಇರೋದನ್ನ ಲೆಟ್ ಗೋ ಮಾಡಬೇಕಾಗಿದೆ ಫಸ್ಟು, ಆ್ಯಂಡ್ ಅಬಂಡೆನ್ಸ್ ಬರ್ತಿದೆ, ಡೋಂಟ್ ಸ್ಟಾಪ್ ಅಂತ ಹೇಳಿ ಬರ್ತಿದೆ. ಕೆಲವೊಬ್ರು ಇಲ್ಲಿ ಬರ್ತಿರೋಂಥ ಇಂಟ್ಯೂಷನ್ ಆಗಿರ್ಬೋದು ಅಥವಾ ನಿಮಗೆ ಸಿಗ್ತಿರೋಂಥ ಸೈನ್ಗಳಾಗಿರ್ಬೋದು, ಅದನ್ನು ಕೆಲವೊಬ್ರು ಏನು ಮಾಡ್ತಿದ್ದೀರಾ, ನೆಗ್ಲೆಕ್ಟ್ ಮಾಡ್ತಿದ್ದೀರಾ. ಆ್ಯಂಡ್
ಕೆಲವೊಂದು ವಿಷಯಗಳು ನಿಮ್ಮ ಲೈಫಲ್ಲಿ ಫೋರ್ಸ್ಫುಲಿ ನಡೀತಾ ಇದೆ ಅನ್ನೋಂಥದ್ದು ಇಲ್ಲಿ ಬರ್ತಿದೆ. ಅಥವಾ ನಿಮ್ಮ ಲೈಫಲ್ಲಿ ಏನ್ ನಡೀತಿದೆ ಅಲ್ವಾ, ಅದಕ್ಕೆಲ್ಲದಕ್ಕೂ ಕ್ವಶನ್ ಮಾಡ್ತಾ ಇದ್ದೀರಾ. ಇದು ಯಾಕೆ ಹಿಂಗಾಗ್ತಿದೆ ನನ್ನ ಲೈಫಲ್ಲಿ, ಇವಾಗ್ಲೇ ಯಾಕೆ ಈ ತರ ಆಗ್ತಿದೆ, ಈ ಪರ್ಸನ್ ಯಾಕೆ ನನ್ನ ಲೈಫಲ್ಲಿ ಬಂದ್ರು, ಈ ವ್ಯಕ್ತಿ ಯಾಕೆ ನನ್ನ ಲೈಫಲ್ಲಿ ಇದ್ದಾರೆ, ಇದು ಯಾಕೆ ನನ್ನ ಲೈಫಲ್ಲಿ ರಿಪೀಟ್ ಪ್ಯಾಟ್ರನ್ ಆಗ್ತಾ ಇದೆ, ಯಾಕೆ ಇದೇ ತರ ಮತ್ತೆ ಮತ್ತೆ ನನ್ನ ಲೈಫಲ್ಲಿ ನಾನು ಪ್ರಾಬ್ಲಮ್ನ ನೋಡ್ತಾ ಇದ್ದೀನಿ, ಈ ತರ ಕ್ವಶನ್ ಹಾಕೊಳ್ತಾ ಇದ್ದೀರಾ ನಿಮಗೆ ನೀವೇನೆ. ಓಕೆ, ಫಸ್ಟ್ ಇಲ್ಲಿ ನಿಮಗೆ ಬರ್ತಿರುವಂತ ಮೆಸೇಜಸ್, ಆ ಕ್ವಶನ್ಗೆಲ್ಲದಕ್ಕೂ ಆನ್ಸರ್ ಬರ್ತಿರೋದು ಲೆಟ್ ಗೋ. ಓಕೆ, ಇಲ್ಲಿ ನಿಮ್ಮ ಲೈಫಲ್ಲಿ ಏನ್ ನಡೀತಾ ಇದೆ ಅದೆಲ್ಲದೂ ಕೂಡ ಒಂದು ಪರ್ಪಸ್, ಒಂದು ಕರ್ಮ ಏನಿರತ್ತೆ ನಿಮ್ಮ ಲೈಫಲ್ಲಿ, ಪ್ರತಿಯೊಬ್ರು ಲೈಫಲ್ಲಿ ನಡೀತಿರುವಂತದ್ದು ಕರ್ಮ ಏನ್ ನಡೀತಿರತ್ತೆ ಅದೇ ನಿಮ್ಮ ಪಾಸ್ಟ್ ಲೈಫಲ್ಲಿ ಏನಾಗಿರತ್ತೆ ಅಥವಾ ಈ ಲೈಫಲ್ಲಿ ನೀವೇನ್ ಕರ್ಮನ ಮಾಡಿರ್ತೀರಾ ಅದೇ ನಿಮ್ಗೆ ಬರುವಂತದ್ದು. ಓಕೆ, ನಿಮ್ ಲೈಫಲ್ಲಿ ನೀವೇನ್ ಬಿತ್ತನೆ ಮಾಡಿದ್ದೀರಾ ಅಂದ್ರೆ ನಿಮ್ಮ ಒಂದು ನೀವೊಂದು ಸೈಟ್ ತಗೊಂಡು ಆ ಸೈಟಲ್ಲಿ ನೀವೇನ್ ಹಾಕಿರ್ತೀರಾ ಬೆಳೆನ, ಅದೇ ಬೆಳೆನೇ ವಾಪಸ್ ರಿಟರ್ನ್ ನಿಮಗೆ ಸಿಗತ್ತೆ ಅಲ್ವಾ. ನೀವಲ್ಲಿ ಭತ್ತ ಹಾಕ್ಬಿಟ್ಟು ಮಾವಿನ ಹಣ್ಣು ಸಿಗ್ಲಿ ಅಥವಾ ಆಪಲ್ ಗಿಡ ಸಿಗ್ಲಿ ಅಂತ ಹೇಳಿದ್ರೆ ಸಿಗಲ್ಲ. ನೀವೆಲ್ಲಿ ಭತ್ತ ಹಾಕಿರ್ತೀರಾ ಅಕ್ಕಿನೇ ಸಿಗತ್ತೆ. ಓಕೆ, ಅದೇ ತರ ನಿಮ್ ಲೈಫಲ್ಲಿ ನೀವು ಇವಾಗ ಕ್ವಶನ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನಿಮ್ ಲೈಫಲ್ಲಿ ನಿಮ್ಗೆ ಅದು ಕರ್ಮ ನಿಮಗೆ ರಿಟರ್ನ್ ಸಿಗ್ತಾ ಇದೆ, ಅಥವಾ ಕೆಲವೊಂದು ಕರ್ಮಗಳು ಓಪನ್ ಆಗ್ತಿದೆ ನಿಮ್ ಲೈಫಲ್ಲಿ, ಕೆಲವೊಂದು ದಾರಿಗಳು ಓಪನ್ ಆಗ್ತಾ ಇರುವಂತದ್ದು ಇಲ್ಲಿ ಕಾಣಿಸ್ತಾ ಇದೆ. ಓಕೆನಾ, ಸೊ ಹಾಗಾಗಿ ನಿಮ್ ಲೈಫಲ್ಲಿ ರಿಪೀಟ್ ಅದನ್ನೇ ಕರ್ಮಗಳನ್ನ ನೋಡ್ತಾ ಇದ್ದೀರಾ, ಅಂದ್ರೆ ರಿಪೀಟ್ ಅದೇ ಪ್ಯಾಟರ್ನ್ ನೋಡ್ತಿದ್ದೀರಾ, ಪ್ರಾಬ್ಲಮ್ ನ ನೋಡ್ತಾ ಇದ್ದೀರಾ. ಸಮಥಿಂಗ್ ಇಲ್ಲಿ ಕ್ವಶನ್ ನಿಮ್ ಲೈಫಲ್ಲಿ ಇವಾಗ ಓವರ್ ಥಿಂಕಿಂಗ್ ಅಂತ ಹೇಳಿ ನಿಮಗೆ ಕ್ವಶನ್ಗಳಾಗಿ ಬರ್ತಿರ್ಬೋದು ನಿಮ್ಮ ಲೈಫಲ್ಲಿ. ಅಂದ್ರೆ ಓವರ್ ಥಿಂಕಿಂಗ್ ಮಾಡ್ತಾ ಯಾಕೆ ಈ ತರ, ನನ್ನ ಲೈಫ್ ಯಾಕೆ ಹೀಗೆ ಅನ್ನೋದೇ ಇಲ್ಲಿ ನಿಮಗೆ ಕ್ವಶನ್ ಆಗಿ ಬರ್ತಿದೆ. ಜಸ್ಟ್ ಲೆಟ್ ಗೋ ಮಾಡಿ ಅದನ್ನ. ತುಂಬಾ ಓವರ್ ಥಿಂಕಿಂಗ್ ಮಾಡ್ಬಿಡಿ. ನಿಮ್ ಲೈಫಲ್ಲಿ ಏನ್ ಬರ್ತಾ ಇದೆ ಅದನ್ನ ಓವರ್ ಥಿಂಕಿಂಗ್ ಮಾಡ್ತಾ ಅದ್ರ ಬಗ್ಗೆನೇ ಥಿಂಕ್ ಮಾಡ್ತಾ ಯೋಚನೆ ಮಾಡ್ತಾ ನಿಮ್ ಲೈಫ್ನ ಟೈಮ್ನ ಹಾಳು ಮಾಡಬೇಡಿ. ನಿಮ್ ಲೈಫಲ್ಲಿ ಇರುವಂತದ್ದು ಏನೆಲ್ಲ ಬೇಕಾದಷ್ಟು ಕೆಲಸಗಳಿದೆ ಅದ್ರ ಬಗ್ಗೆ ಗಮನ ಕೊಡಿ. ಓಕೆ, ಲೈಫಲ್ಲಿ ಯಾವಾಗ ಯಾವ ಟೈಮಲ್ಲಿ ಏನಾಗ್ಬೇಕು ಅದು ಆಗೇ ಆಗತ್ತೆ. ತುಂಬಾ ಓವರ್ ಥಿಂಕಿಂಗ್ ಮಾಡಬೇಡಿ ಅನ್ನೋಂಥದ್ದು ಇಲ್ಲಿ ಬರ್ತಾ ಇದೆ. ಓಕೆನಾ, ಅತಿಯಾಗಿ ಯೋಚನೆ ಮಾಡಬೇಡಿ ಅಂಡ್ ಇನ್ಸೆಕ್ಯೂರಿಟಿ ಫೀಲ್ ಕೂಡ ಮಾಡಬೇಡಿ. ಡೋಂಟ್ ವರಿ, ಏನೇ ನಿಮಗೆ ನಿಮ್ಮ ಲೈಫಲ್ಲಿ ಪ್ರಾಬ್ಲಮ್ಸ್ ಇರ್ಬೋದು ಅದೆಲ್ಲದಕ್ಕೂ ಪರಿಹಾರ ಅನ್ನೋಂಥದ್ದು ಇದ್ದೇ ಇರತ್ತೆ. ನೀವು ಯೋಚನೆ ಮಾಡ್ಬೇಕಂತ ಏನೂ ಇಲ್ಲ. ಪ್ರಾಬ್ಲಮ್ ಹೇಗೆ ಸೃಷ್ಟಿ ಆಗುತ್ತೆ ಅದೇ ಜೊತೆಯಲ್ಲೇ ನಿಮಗೆ ಪರಿಹಾರ ಸೃಷ್ಟಿಯಾಗಿರುತ್ತೆ. ನೀವು ಪರಿಹಾರದ ಬಗ್ಗೆ ಗಮನ ಕೊಡ್ತಾ ಇರಲ್ಲ, ಏನ್ ಮಾಡ್ತಿರ್ತೀರಾ, ಪ್ರಾಬ್ಲಮ್ ಅಂತ ಹೇಳಿ ಪ್ರಾಬ್ಲಮ್ ಬಗ್ಗೆನೇ ಗಮನ ಕೊಡ್ತಾ ಇರ್ತೀರಾ. ಸೊ ನಿಮ್ ಲೈಫಲ್ಲಿ ಪ್ರಾಬ್ಲಮ್ ಬಂದಿದೆ ಅಂತ ಹೇಳಿದ್ರೆ ಅದಕ್ಕೆ ಪರಿಹಾರ ಇದ್ದೇ ಇರತ್ತೆ. ಅತಿಯಾಗಿ ಯೋಚನೆ ಮಾಡೋದಾಗಿರ್ಲಿ ಅಥವಾ ಇನ್ಸೆಕ್ಯೂರಿಟಿ ಫೀಲ್ ಮಾಡುವಂಥದ್ದಾಗಿರ್ಲಿ ಮಾಡಬೇಡಿ. ಯಾಕಂದ್ರೆ ಇಲ್ಲಿ ನಿಮ್ಮ ರಿಲೇಶನ್ಶಿಪ್ಪಿಗೆ, ನಿಮ್ಮ ಪರ್ಸನ್ಗೆ ನಿಮಗೆ ಎನರ್ಜಿ ಕನೆಕ್ಟ್ ಮಾಡಿದಾಗ ಇಲ್ಲಿ ನೀವಿಬ್ರು ಕೂಡ ಒಂದು ಭಾವನಾತ್ಮಕವಾಗಿ ಒಂದಾಗಿದ್ದೀರಾ. ಹಾಗೆ ಪ್ರೀತಿಯಲ್ಲಿ ನೋಡಿದಾಗ ಇಬ್ಬರಲ್ಲೂ ಕೂಡ ಒಂದೇ ರೀತಿಯಾದಂಥ ಪ್ರೀತಿ ಇದೆ ಅನ್ನುವಂಥದ್ದು ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಾ ಇದೆ. ಡೋಂಟ್ ವರಿ. ಓಕೆ, ಇಲ್ಲಿ ಕೆಲವೊಬ್ಬರಿಗೆ ಈ ಒಂದು ಬಂದಿರುವಂತ ಎನರ್ಜೀಸ್ ಏನಿಲ್ಲಿ ಚಾನಲೈಸ್ ಮೆಸೇಜ್ ಬಂದಿದೆ, ಕೆಲವೊಬ್ಬರಿಗೆ ಮ್ಯಾಚ್ ಆಗ್ಬೋದು, ಕೆಲವೊಬ್ಬರಿಗೆ ಮ್ಯಾಚ್ ಆಗದೆ ಇರ್ಬೋದು. ತಲೆ ಕೆಡ್ಸ್ಕೊಂಡ್ಬೇಡಿ, ಯಾರಿಗೆ ಮ್ಯಾಚ್ ಆಯ್ತು ಖಂಡಿತವಾಗಿಯೂ ಓಕೆನಾ. ಡೋಂಟ್ ವರಿ. ಗಾಡ್ ಬ್ಲೆಸ್ ಯು. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್ ಅಂಡ್ ಗಾಡ್ ಬ್ಲೆಸ್ ಯು ಆಲ್. ಅಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.